ಸ್ನೇಹಿತರೆ ನಮಸ್ಕಾರ. ಈ ಕಳೆದ ಕುಂಭಮೇಳದಲ್ಲಿ ಈ ರುದ್ರಾಕ್ಷಿ ಸರಗಳನ್ನು ಮಾರ್ತಾ ಇದ್ದಂಥ ಒಂದು ಹುಡುಗಿ, ಬೆಕ್ಕಿನ ನೀಲಿ ಕಣ್ಗಳ ಹುಡುಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ಲು. ಈ ಹುಡುಗಿಯ ಕಣ್ಣಿನಿಂದನೇ ಆಕೆ ತುಂಬ ಪಾಪ್ಯುಲರ್ ಆಗಿದ್ದು, ಈ ಪಾಪ್ಯುಲಾರಿಟಿ ಆಕೆಯನ್ನು ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ತು ಅಂತ ಹೇಳಿದ್ರೆ ಈ ಬಣ್ಣದ ಲೋಕಕ್ಕೂ ಕೂಡ ಕರ್ಕೊಂಡೋಗಿ ನಿಲ್ಲಿಸ್ತು. ಅಲ್ಲಿಂದ ಆಕೆಯನ್ನು ಈಗ ಕರ್ಕೊಂಡೋಗಿ ನಿಲ್ಲಿಸಿದ್ದು ಒಂದು ವಿವಾದಾತ್ಮಕ ಮದುವೆಯ ಹಂತಕ್ಕೆ. ಹೌದು, ಈಗ ಈ ಮೊನಾಲಿಸಾ ಅಂದರೆ ಇದೇ ಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನು ಮಾರಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂಥ ಈ ಮೊನಾಲಿಸಾ ಭೋಸ್ಲೆ ಕುಟುಂಬದ ವಿರೋಧದ ನಡುವೆಯೂ ಕೂಡ ಈಗ ಮೊಹಮ್ಮದ್ ಫರ್ಮಾನ್ ಅನ್ನುವಂತಹ ಯುವಕನನ್ನು ಮದುವೆ ಆಗಿದ್ದಾರೆ. ಇಲ್ಲಿ ಉತ್ತರ ಭಾರತದ ಈ ಮೊನಾಲಿಸಾ ಮದುವೆ ಆಗಿದ್ದು ಕೇರಳದಲ್ಲಿ ಬಂದು ಮದುವೆ ಆಗೋದಕ್ಕೂ ಕೂಡ ಒಂದು ಕಾರಣ ಇದೆ. ಹಾಗೆಯೇ ಕೇರಳದ ತಿರುವನಂತಪುರಂನ ದೇವಸ್ಥಾನದಲ್ಲಿ ಹಿಂದೂ ವಿಧಿವಿಧಾನದ ಪ್ರಕಾರನೇ ಈಕೆ ಮದುವೆ ಆಗಿದ್ರೂ ಕೂಡ ಮನೆಯವರದು ಹಾಗೆಯೇ ಆಕೆಯ ಕುಟುಂಬಸ್ಥರದು ಅಥವಾ ಇನ್ನುಳಿದವ್ರದ್ದು ಎಲ್ಲರದ್ದು ಕೂಡ ವಿರೋಧ ಇದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಹಾಗೆಯೇ ಈ ಮೊನಾಲಿಸಾ ಮದುವೆ ಆದಂತಹ ಈ ಮೊಹಮ್ಮದ್ ಫರ್ಮಾನ್ ಇದ್ದಾನಲ್ಲ, ಈತನ ಹಿನ್ನೆಲೆ ಏನು, ಇವರು ಕೇರಳಕ್ಕೆ ಬಂದು ಇಲ್ಲಿ ಮದುವೆ ಆಗೋದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಹೆಣ್ಮಗುವನ್ನು ನೋಡಿದಂತಹ ನೆನಪು ಬಹುಶಃ ನಿಮಗೂ ಕೂಡ ಇರ್ತದೆ. ನೀವು 100% ಈ ಹುಡುಗಿಯನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಸರಗಳನ್ನು ಮಾರ್ತಾ ಇದ್ದಂತಹ ಈ ಹುಡುಗಿ ಇದ್ದಕ್ಕಿದ್ದಂತೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಂಥ ಹುಡುಗಿ. ಈಕೆ ಹೆಸರು ಮೊನಾಲಿಸಾ ಭೋಸ್ಲೆ ಅಂತ ಹೇಳ್ಬಿಟ್ಟು. ಈಕೆ ವೈರಲ್ ಆದಂತಹ ದಿನವೇ ನಾವೆಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ವಿ, ಈಕೆಯ ಬದುಕು ಒಂದಲ್ಲ ಒಂದು ದಿನ ಬೀದಿಗೆ ತಂದು ನಿಲ್ಲಿಸುತ್ತಾರೆ ನಮ್ಮ ಜನ ಅಂಥೇಳಿ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಹಾಗೆ ರೀ, ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಮೊಬೈಲ್ ಫೋನ್ಗಳ ವಿಪರೀತವಾದಂಥ ಬಳಕೆ ಯಾವಾಗ ಹೆಚ್ಚಾಯಿತೋ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿಗೆ ಅವರು ಹೀರೋಗಳಾಗ್ಬಿಡ್ತಾರೆ. ಝೀರೋಗಳಾಗಿದ್ದಂಥವ್ರು ಹೀರೋಗಳಾಗ್ತಾರೆ. ಹಾಗಾದಂಥವರು ತುಂಬ ಶಾರ್ಟ್ ಟೈಮ್ನಲ್ಲಿ ತುಂಬ ಶಾರ್ಟ್ ಟೆಂಪರನ್ನು ಬೆಳೆಸ್ಕೊಂಡು ತಲೆಗೆ ಈ ಒಂದು ಪಾಪ್ಯುಲಾರಿಟಿಯ ಅಮಲನ್ನು ಇರಿಸ್ಕೊಳ್ತಾರಲ್ಲ, ಅದರ ಪರಿಣಾಮ ನಂತರ ಹುಚ್ಚರಾಗಿ ಬಿಡ್ತಾರೆ. ಮೊನಾಲಿಸಾ ಕಥೆನೂ ಕೂಡ ಹಾಗೆ ಆಯಿತು. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಆಕೆ ಸಿಕ್ಕಾಪಟ್ಟೆ ವೈರಲ್ ಆದಳು. 2-3 ದಿನಗಳ ಕಾಲ ಆಕೆಯನ್ನು ಇಂಟರ್ವ್ಯೂ ಮಾಡಿತ್ತು. ಕಂಡ ಚಾನಲ್ನವರು ಎಲ್ಲರೂ ಕೂಡ ಹೋಗಿ ಮೈಕ್ ಹಿಡಿದಿದ್ದು. ಒಂದು ಹಂತದಲ್ಲಿ ಈಕೆ ಕುಂಭಮೇಳವನ್ನು ಬಿಟ್ಟು ಊರು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಲೆವೆಲ್ ಟಾರ್ಚರ್ ಈಕೆಗೆ ಕೊಟ್ಟಿದ್ರು. ಅದಾದ ಬಳಿಕ ಸಿನಿಮಾ ರಂಗದವರು ಈಕೆಯನ್ನು ಭೇಟಿ ಮಾಡಿದರು. ಇದಾದ ಬಳಿಕ ಒಂದಷ್ಟು ಜನ ಈಕೆಗೆ ಸಿನಿಮಾಗಳೆಲ್ಲ ಅವಕಾಶವನ್ನು ಕೂಡ ಕೊಟ್ಟರು. ಅಲ್ಲೂ ಕೂಡ ಒಂದಷ್ಟು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗಿತ್ತು. ಅದೇ ನಿರ್ದೇಶಕನ ಮೇಲೆ ಒಂದಷ್ಟು ದೂರುಗಳನ್ನು ಈಕೆನೂ ಮಾಡಿದ್ಲು. ಒಂದು ರೀತಿಯಲ್ಲಿ ತನ್ನನ್ನು ಬಳಕೆ ಮಾಡೋದಕ್ಕೆ ಯತ್ನ ಮಾಡುತ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಹೊರಿಸಿದ್ಲು. ಅದಾದ ಬಳಿಕ ಸೈಲೆಂಟ್ ಆಗಿದ್ದಂಥ ಹುಡುಗಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾಳೆ. ಈ ಬಾರಿ ಸುದ್ದಿಯಲ್ಲಿರುವಂಥದ್ದು ಅನ್ಯ ಧರ್ಮೀಯ ಯುವಕನ ಜೊತೆಗೆ ಪ್ರೀತಿಯಲ್ಲಿ ಬಿದ್ದು ಆ ಇವರ ಮದುವೆಗೆ ಕುಟುಂಬಸ್ಥರ ವಿರೋಧ ಇದ್ದಂಥ ಕಾರಣಕ್ಕೋಸ್ಕರ ಕೇರಳದಲ್ಲಿ ಬಂದು ಮುಸ್ಲಿಂ ಯುವಕ ಫರ್ಮಾನ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಎನ್ನುವಂಥ ವಿಚಾರಕ್ಕೆ ಇಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ವೈರಲ್ ಆದಂಥ ಹುಡುಗಿ ಮೊನಾಲಿಸಾ ಭೋಸ್ಲೆ ಅವರಿಗೆ ಯಾರೂ ಕೂಡ ಹಿಂದೂ ಹುಡುಗರು ಸಿಗಲಿಲ್ವಾ ಅನ್ನುವಂಥದ್ದು ಮೂಲಭೂತ ಎಲ್ಲರ ಪ್ರಶ್ನೆ. ಇನ್ನೂ ಕೆಲವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಕೆಯನ್ನು ವೈರಲ್ ಮಾಡಿದ್ದು, ಈಕೆಯನ್ನು ಈ ಪರಿಪ್ರಮಾಣದಲ್ಲಿ ಎಲ್ಲರೂ ಕೂಡ ಗುರುತಿಸುವಂತೆ ಮಾಡಿದ್ದು, ಜೊತೆಗೆ ಕುಂಭಮೇಳದಲ್ಲಿ ಈಕೆಗೆ ಅವಕಾಶವನ್ನು ಕೊಟ್ಟಿದ್ದು ಪ್ರತಿಯೊಂದು ಹಿಂದೂಗಳೇ. ಆದರೆ ಇವತ್ತು ಈಕೆಗೆ ಹಿಂದೂ ಹುಡುಗ ಸಿಗದೆ ಒಬ್ಬ ಮುಸ್ಲಿಂ ಹುಡುಗನ ಹಿಂದೆ ಹೋಗುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು. ಇಲ್ಲಿ ಆ ಪತಿ, ಈಗ ಮೊನಾಲಿಸಾ ಭೋಸ್ಲೆಯ ಪತಿಯಾಗಿರುವಂಥ ಫರ್ಮಾನು ಈಕೆಯನ್ನು ಅದು ಯಾವ ರೀತಿ ಬುಟ್ಟಿಗೆ ಹಾಕಿಕೊಂಡ ಅನ್ನುವಂಥದ್ದು ಒಂದು ವಿಚಾರ. ಜೊತೆಗೆ ಈಗ ಇವರು ಕೇರಳಕ್ಕೆ ಹೋಗಿ ಮದುವೆಯಾಗಿ, ಅಲ್ಲಿ ಕೇರಳ ತುಂಬ ಒಳ್ಳೆಯ ಜಾಗ, ಇಲ್ಲಿನ ಜನ ಕೂಡ ತುಂಬ ಒಳ್ಳೆಯವರು, ಎಲ್ಲರೂ ಕೂಡ ನಮ್ಮನ್ನು ಪ್ರೀತಿಯಿಂದ ಸ್ವೀಕರಿಸಿದ್ರು, ನಾವು 6 ತಿಂಗಳಿನಿಂದ ಪ್ರೀತಿಸ್ತಿದ್ವಿ ಅಂತೇಳ್ಬಿಟ್ಟು ಈ ಜೋಡಿ ಮದುವೆ ಆದ ಬಳಿಕ ಹೇಳುತ್ತೆ ಅಂತ ಹೇಳಿದ್ರೆ, ಈ ಜೋಡಿ ಪ್ಲಾನ್ಡ್ ಆಗಿ ಈ ಮದುವೆಯ ತೀರ್ಮಾನವನ್ನು ಮಾಡಿತ್ತು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಮುಂದೆಯೂ ಕೂಡ ಕೇರಳದಲ್ಲೇ ಇರ್ತೀವ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಇದೇ ಜೋಡಿ ಹೇಳಿದೆ. ನನ್ನ ತಂದೆ ಬೇರೆ ಯಾರನ್ನೋ ಮದುವೆ ಆಗಬೇಕು ಅಂತ ಹೇಳಿ ನಿಶ್ಚಯ ಮಾಡಿದರು.
ಅದಕ್ಕಾಗಿಯೇ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡ್ವಿ ಅಂತೇಳ್ಬಿಟ್ಟು ಮೊನಾಲಿಸಾ ಹೇಳಿದ್ರೆ, ಈ ಸಂಬಂಧವನ್ನು ನಮ್ಮ ತಂದೆ ಒಪ್ಪಿಕೊಳ್ತಾರೋ ಇಲ್ವೋ ಅನ್ನುವಂತಹ ಖಚಿತತೆ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳೋದ್ರ ಮೂಲಕ ಎಲ್ಲೋ ಒಂದು ಕಡೆ ಕುಟುಂಬದ ವಿರೋಧದ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಇನ್ನು ತಿರುವನಂತಪುರಂನ ಪೂವಾರ್ನಲ್ಲಿರುವಂತಹ ಅರುಮನೂರು ನೈನಾರ್ ದೇವಸ್ಥಾನದಲ್ಲಿ ಮೊನಾಲಿಸಾ ಮತ್ತು ಮಹಾರಾಷ್ಟ್ರ ಮೂಲದ ಮೊಹಮ್ಮದ್ ಫರ್ಮಾನ್ ಹಿಂದೂ ಸಂಪ್ರದಾಯದಂತೆಯೇ ಮದುವೆಯಾಗಿದ್ದಾರೆ. ಈ ಮದುವೆಯ ಸಮಾರಂಭದಲ್ಲಿ CPMನ ರಾಜ್ಯ ಕಾರ್ಯದರ್ಶಿ ಜೊತೆಗೆ ಸಚಿವ, ಜಿಲ್ಲಾ ಕಾರ್ಯದರ್ಶಿ ಹೀಗೆ ಸಾವಿರಾರು ಜನ ಭಾಗಿಯಾಗಿದ್ದರು. ಇನ್ನು ಮದುವೆಗೆ ಕೇರಳನೇ ಯಾಕೆ ಸೂಕ್ತ ಅನ್ನುವಂಥದ್ದು ಇಲ್ಲಿ ಕೆಲವರ ಪ್ರಶ್ನೆ. ಮಹಾರಾಷ್ಟ್ರದ ಯುವಕ ಮತ್ತು ಮಧ್ಯಪ್ರದೇಶದ ಯುವತಿ ಮದುವೆ ಆಗೋದಕ್ಕೆ ನಿರ್ಧಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮದುವೆಗೆ ಸೂಕ್ತವಾದಂಥ ಸ್ಥಳಗಳು ಯಾವುದು ಅಂತ ಹೇಳ್ಬಿಟ್ಟು ಹುಡುಕ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕೇರಳ ಸರಿ ಅಂತೇಳಿ ಅನಿಸುತ್ತೆ. ಹಾಗಾಗಿ ಅವರು ಕೇರಳಕ್ಕೆ ಬಂದರು. ಇಲ್ಲಿ ಶ್ರೀ ನಾರಾಯಣ ಗುರುಗಳು ಪ್ರತಿಷ್ಠಾಪಿಸಿದಂಥ ದೇವಸ್ಥಾನ ಈ ಮದುವೆಗೆ ಸೂಕ್ತ ಅಂತೇಳಿ ನಿರ್ಧರಿಸಿದ್ರು. ಧರ್ಮ ಯಾವುದಾದ್ರೇನು, ಮನುಷ್ಯ ಒಳ್ಳೆಯವನಾಗಿದ್ದರೆ ಸಾಕು ಅಂತ ಹೇಳ್ಬಿಟ್ಟು ಶ್ರೀ ನಾರಾಯಣ ಗುರುಗಳ ಮಾತುಕನ್ನು ಇವರು ಕೂಡ ಪಾಲಿಸಿದರು. ಹೀಗಾಗಿ ಇಲ್ಲಿ ಮದುವೆ ಆದರು ಅನ್ನುವಂಥದ್ದು. ಇನ್ನು ಕೆಲವರು ಇದು ನಿಜವಾದಂಥ ಕೇರಳ ಸ್ಟೋರಿ ಕಣ್ರಿ ಅಂತಲೂ ಕೂಡ ಹೇಳಿದ್ರು. ಕೇರಳದ ಜನತೆ ಇಡೀ ಪ್ರಪಂಚದ ಮುಂದೆ ಹೆಮ್ಮೆ ಪಡಬಹುದು. ನಮ್ಮ ನಾಡು ಜಾತ್ಯತೀತೆ ಮತ್ತು ಮಾನವೀಯತೆಗೆ ಹೆಸರುವಾಸಿಯಾಗಿದೆ ಅನ್ನೋದನ್ನು ಈ ಮೂಲಕ ಎತ್ತಿ ಹಿಡಿದಿದ್ದೇವೆ ಅನ್ನುವಂಥ ವಿಚಾರವನ್ನು ಸಚಿವ ಹೇಳ್ತಾರೆ. ಈ ಮದುವೆಯಲ್ಲಿ ಭಾಗಿದ್ದಂತಹ ಸಚಿವ ಹೇಳ್ತಾರೆ. ಹಾಗಾದರೆ ಈ ಮಧ್ಯಪ್ರದೇಶದ ಹುಡುಗಿ ಈ ಮಹಾರಾಷ್ಟ್ರದ ಫರ್ಮಾನ್ ಅನ್ನುವಂಥ ಯುವಕನ ಬಲೆಗೆ ಬಿದ್ದಿದ್ದೇ ಒಂದು ರೋಚಕ. ಯಾಕಂತ ಹೇಳಿದ್ರೆ ಮೊನಾಲಿಸಾ ಇಂದೋರ್ನವರು, ಮೊಹಮ್ಮದ್ ಫರ್ಮಾನ್ ಮಹಾರಾಷ್ಟ್ರದವರು. ಇವರ ಪರಿಚಯ ಸಿನಿಮಾ ಸೆಟ್ನಲ್ಲಿ ಆಗುತ್ತೆ. ಮೊಹಮ್ಮದ್ ಕೂಡ ಚಿತ್ರರಂಗದಲ್ಲೇ ಇದ್ದಂತಹ ಯುವಕ. ಇಬ್ಬರು ಕೂಡ ಸಾಕಷ್ಟು ಕ್ಲೋಸ್ ಆಗ್ತಾರೆ. 6 ತಿಂಗಳಲ್ಲಿ ನಮಗೆ 60 ವರ್ಷಗಳ ಬಾಂಧವ್ಯ ಬೆಳೆದಿದೆ ಅಂತೇಳಿ ಅನಿಸುತ್ತೆ ಅಂತಾರೆ. ಇನ್ನು ಇಬ್ಬರದ್ದು ಕೂಡ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಸಂಪ್ರದಾಯ, ಬೇರೆ ಬೇರೆ ಧರ್ಮ, ಆದರೆ ಮನಸ್ಸು ಮಾತ್ರ ಒಂದೇ ಅನ್ನೋದು ಇವರ ನಂಬಿಕೆ. ಹಾಗೆಯೇ ಇವರಿಗೂ ಈ ಕೇರಳಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲವೇ ಇಲ್ಲ. ಆದಾಗ್ಯೂ ಕೂಡ ಇವತ್ತು ಕೇರಳಕ್ಕೆ ಬಂದು ನಾವು ಮದುವೆ ಆಯ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಬಲವಾದಂಥ ಕಾರಣ ಇರಲೇಬೇಕಲ್ವಾ. ಆ ಕಾರಣವೇ ಇವತ್ತು ನಮ್ಮನ್ನು ಒಟ್ಟು ಮಾಡಿದೆ ಅನ್ನುವಂಥ ವಿಚಾರವನ್ನು ಇವರು ಸ್ಪಷ್ಟವಾಗಿ ಹೇಳ್ತಾರೆ. ಈ ಮದುವೆ ಆದ ಬಳಿಕ ಇಬ್ಬರು ಕೂಡ ಸಾಮಾನ್ಯವಾಗಿ ಒಂದು ಗಂಡ ಹೆಂಡತಿ ಯಾವ ರೀತಿ ಹಿಂದೂ ಸಂಪ್ರದಾಯದ ಪ್ರಕಾರ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೋ ಅದೇ ರೀತಿ ಇವರು ಕೂಡ ಕಾಲಿಡ್ತಾರೆ. ಅದಾದ ಬಳಿಕ ಕೆಲವೊಂದಷ್ಟು ಕ್ರಮಗಳನ್ನು ಕೂಡ ಅಲ್ಲಿನ ಪುರೋಹಿತರ ಆಜ್ಞೆಯ ಅನುಸಾರ ಅವರು ಹೇಳಿದ ಪ್ರಕಾರನೇ ನಡೆದುಕೊಳ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಸೌಂದರ್ಯ ಅಥವಾ ಸುರಕ್ಷತೆ ಇದಕ್ಕೆ ಮಾರು ಹೋಗುವಂಥದ್ದು ಸಾಮಾನ್ಯವಾಗಿ ಕೆಲವರ ಈ ಜೋಡಿಗಳು, ಈ ಪ್ರೇಮಿಗಳನ್ನು ನೋಡಿದಾಗ ನಾವೆಲ್ಲ ಅಂದ್ಕೊಳ್ತೀವಿ. ಆದರೆ ಇಲ್ಲೂ ಒಂದು ರೀತಿಯಲ್ಲಿ ವಿಶೇಷವಾದಂಥ ಪ್ರೀತಿ ಇದು ಅಂತಲೇ ಹೇಳ್ಬೋದು. ಧರ್ಮದ ಗೋಡೆಯನ್ನು ಮೀರಿದಂಥ ಪ್ರೀತಿ ಇದು ಅಂತಲೂ ಕೂಡ ಹೇಳ್ಬೋದು. ಸಹಜವಾಗಿಯೇ ಬಲಪಂಕ್ತಿಗಳಿಗೆ ಇದು ವಿರೋಧದ ವಿಚಾರನೇ. ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ನಿನಗೆ ಯಾರೂ ಕೂಡ ಹಿಂದೂಗಳೇ ಸಿಗಲಿಲ್ವಮ್ಮ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ ಮೊನಾಲಿಸಾ ಬಗ್ಗೆ. ಆದರೆ ಒಂದಷ್ಟು ಜನ ಮಾತ್ರ ಮೊನಾಲಿಸಾಗೆ ಮತ್ತು ಫರ್ಮಾನ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ನಿಮಗೇನೇ ಸಮಸ್ಯೆ ಆದರೂ ಕೂಡ ನಾವಿದ್ದೇವೆ ಎನ್ನುವಂಥ ಧೈರ್ಯವನ್ನು ತುಂಬಿದ್ದಾರೆ. ಇನ್ನು ತಿರುವನಂತಪುರಂನಲ್ಲಿರುವಂತಹ ತಂಫನೂರು ಅನ್ನುವಂಥ ಪೊಲೀಸ್ ಠಾಣೆಗೆ ಹೋಗಿ ರಕ್ಷಣೆಯನ್ನು ಕೂಡ ಕೋರಿದ್ದಾರೆ. ಅಲ್ಲಿ ಪೊಲೀಸರು ಕೂಡ ರಕ್ಷಣೆ ಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಂಜೆ ಹೋಗಿಬಿಟ್ಟು ಮದುವೆ ಆಗೋದ್ರ ಮೂಲಕ ಅಧಿಕೃತವಾದಂತಹ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಗ ಮದುವೆ ಆದ ಬಳಿಕ ಇವರು ಕೇರಳದಲ್ಲೇ ಇರ್ತಾರಾ, ವಾಪಸ್ಸು ಮಹಾರಾಷ್ಟ್ರಕ್ಕೆ ಹೋಗ್ತಾರೋ ಅಥವಾ ಮಧ್ಯಪ್ರದೇಶಕ್ಕೆ ಹೋಗ್ತಾರಾ ಅನ್ನುವಂಥದ್ದು ಇಲ್ಲಿ ಕೆಲವರ ಪ್ರಶ್ನೆ. ಬಟ್ ಅದಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಸದ್ಯದ ಮಟ್ಟಿಗೆ ಇವರು ಕೇರಳದಲ್ಲೇ ಇರುವಂಥ ಸಾಧ್ಯತೆ ಇದೆ. ಮುಂದೆ ಎಲ್ಲದೂ ಕೂಡ ಸರಿಯಾದರೆ ಅಥವಾ ಇವರು ಮುಂದೆ ಸಿನಿಮಾಗಳಲ್ಲಿ ಇಬ್ಬರು ಕೂಡ ಸಿನಿಮಾ ರಂಗದವರೇ ಆಗಿರೋದ್ರಿಂದ ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಇಲ್ಲಿಂದ ವಾಪಸ್ಸು ಮಹಾರಾಷ್ಟ್ರಕ್ಕೋ ಅಥವಾ ಮಧ್ಯಪ್ರದೇಶಕ್ಕೋ ಹೋಗುವಂಥ ಚಾನ್ಸಸ್ ಇರ್ತದೆ. ಬಹುತೇಕ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಒಟ್ಟಿನಲ್ಲಿ ಹಿಂದೂನೋ ಮುಸ್ಲಿಮೋ ಏನೋ ಒಂದು ಮನುಷ್ಯ ಅನ್ನೋದಷ್ಟೇ ನಾವಿಲ್ಲಿ ಗಮನಿಸಬೇಕು. ಮದುವೆ ಆಗಿದ್ದಾರೆ, ಮದುವೆ ಆದ ಬಳಿಕ ಯಾವುದೇ ರೀತಿಯಾದಂತಹ ವಿವಾದಗಳು ಅಥವಾ ಯಾವುದೇ ರೀತಿಯಾದಂತಹ ಸುದ್ದಿಗಳಿಗೆ ಬಲಿಯಾಗಿದೆ. ಅಂದರೆ ಇನ್ಯಾವತ್ತೋ ಒಂದು ರೀತಿಯಲ್ಲಿ ಅವರಿಬ್ಬರು ದೂರ ಆದ್ರಂತೆ, ಡಿವೋರ್ಸ್ ಆದ್ರಂತೆ, ಅಷ್ಟು ವಿರೋಧದ ನಡುವೆನೂ ಕೂಡ ಮದುವೆಯಾಗಿ ಇವತ್ತು ಬೇರೆ ಬೇರೆ ಜೀವಿಸ್ತಿದ್ದಾರಂತೆ ಎನ್ನುವಂಥ ಸುದ್ದಿಗಳನ್ನು ನಾವು ಪ್ರಸಾರ ಮಾಡುವ ರೀತಿ ಆಗದಿರಲಿ.
100 ಕಾಲ ಈ ಜೋಡಿ ಸುಖವಾಗಿ, ಸಂತೋಷವಾಗಿ, ಸಮೃದ್ಧವಾಗಿ ಜೀವನವನ್ನು ಸಾಗಿಸಲಿ ಅನ್ನೋದು ನಮ್ಮ ಆಶಯ, ನಮ್ಮ ಹಾರೈಕೆ. ನಿಮ್ಮ ಹಾರೈಕೆ ಏನೋ, ನಿಮ್ಮ ಆಶಯ ಏನೋ, ನಿಮ್ಮ ಅಭಿಪ್ರಾಯ ಏನೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.